ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮಡಲಾದಖಿಲ ಲೋಕಸ್ಥಾನದಲ್ಲಿ ಮತ್ತವರ ನಿಟ್ಟಾನಂದ ಬಡಿಸುವನು ಏನು ಕರುಣಾನಿಧಿಯೋ. ಭಗವಂತನ ಅಪಾರವಾದ ಕಾರುಣ್ಯವನ್ನು ಹೇಳ್ತಾ ಅದನ್ನು ಸ್ತೋತ್ರ ಮಾಡ್ತಾ ಮೈಯುಬ್ಬಿ ಆನಂದದ ಭರದಲ್ಲಿ ಅವರು ಉದ್ಗಾರ ತೆಗೆಯುತ್ತಾರೆ ದಾಸರು. ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ ಅಂತಾರೆ. ತಾನೇ ಸೃಜಿಸುವ ಅಂದರೆ ಇನ್ನೊಬ್ಬರ ಸಹಾಯ ಇಲ್ಲದಂತೆ ಸ್ವತಂತ್ರನಾಗಿ, ಭಕ್ತಪರಾಧೀನ ಅಂತ ಅವನು ಹೇಳಿಕೊಂಡರೂ ಕೂಡ ಜಗತ್ಸೃಷ್ಟ್ಯಾದಿಗಳಲ್ಲಿ ಏನವನು ಪರಾಧೀನನಲ್ಲ. ಜಗತ್ಸೃಷ್ಟ್ಯಾದಿಗಳನ್ನು ತಾನೇ ಸೃಜಿಸುವ, ತಾನೇ ಸ್ವತಂತ್ರವಾಗಿ ಆ ಕಾರ್ಯಗಳನ್ನು ತಾನು ಮಾಡಬಲ್ಲ. ಭಗವಂತನ ಸೃಷ್ಟಿಯಾದಿಗಳ ವಿಷಯದಲ್ಲಿ ಅವನು ಮಾಡುವ ಸೃಷ್ಟಿಕ್ರಿಯೆಯಲ್ಲಿ ಕೆಲವು ವಿಚಾರಗಳನ್ನು ಶಾಸ್ತ್ರಕಾರರು ತಿಳಿಸಿದ್ದನ್ನು ನಾವು ತಿಳಿಬೇಕು. ತಾನೇ ಸೃಜಿಸುವ ಅಂತ ದಾಸರು ಪ್ರಯೋಗ ಮಾಡಿದ್ದಾರಲ್ಲ, ಏನು ತಾನೇ ಸೃಜಿಸುವ ಅಂದರೆ, ತಾನೇ ಅಂದರೆ ಆ ಶಬ್ದಕ್ಕೆ ಬಹಳ ಒತ್ತು ಕೊಟ್ಟು ಹೇಳಿದ್ದಾರೆ ಆ ಶಬ್ದವನ್ನು. ಆ ಶಬ್ದದ ವಿಸ್ತಾರವನ್ನು ನಾವು ತಿಳಿಬೇಕು. ತಾನೇ ಸೃಜಿಸುವ ಅಂದರೆ ನಿನ್ನೆ ಹೇಳಿದಂತೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೆ ಅಪಾರವಾಗಿರತಕ್ಕಂತಹ ಪ್ರಯತ್ನವನ್ನು ಮಾಡ್ತೇವೆ. ಯಾವುದೋ ಒಂದು ಕಾರ್ಯ ನಾವು ಮಾಡಿದ್ದು ಮುಗಿದಾಗ 4 ಜನ ಪ್ರಶಂಸೆ ಮಾಡ್ತಾರೆ. ಈ ಕಾರ್ಯ ನಿಮ್ಮಿಂದ ಆಯಿತು, ತುಂಬ ಸಂತೋಷ ಆಯಿತು ಅಂತ ಯಾರಾದರೂ ಹೇಳಿದರೆ ನಾವೇನು ಹೇಳ್ತೇವೆ, ಈ ಕಾರ್ಯ ಇವತ್ತು ಆದರೆ ಇದರ ಪ್ರಯತ್ನ 6 ತಿಂಗಳಿಂದ ಮಾಡಿದ್ದೇನೆ ನಾನು. ಅದರ ಪ್ರಯತ್ನ ಸತತವಾಗಿ 6 ತಿಂಗಳಲ್ಲಿ ನಾನು ಹಿಂದೆ ಮಾಡಿದ್ದಕ್ಕೆ ಆ ಪ್ರಯತ್ನದ ಫಲವಾಗಿ ಇವತ್ತು ಆ ಕಾರ್ಯ ಪೂರ್ಣವಾಯಿತು ಅಂತ 6 ತಿಂಗಳ ವರ್ಷಗಟ್ಟಲೆ ಪ್ರಯತ್ನ ಮಾಡಿದ ವಿಚಾರವನ್ನು ನಾವು ಸ್ಮರಿಸ್ಕೋತೇವೆ ಯಾವುದಾದರೂ ಕಾರ್ಯ ಪೂರ್ಣವಾದಾಗ. ಹಾಗಾಗಿ ಒಂದು ಸಾಮಾನ್ಯ ಕಾರ್ಯ ನಾವು ಮಾಡಬೇಕಾದರೆ 6 ತಿಂಗಳ ವರ್ಷಗಟ್ಟಲೆ ಪ್ರಯತ್ನ ನಮ್ಮದಿರಬೇಕಾದರೆ ಭಗವಂತ ಅದ್ಭುತವಾಗಿರತಕ್ಕಂತಹ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನಲ್ಲ, ಎಷ್ಟು ಪ್ರಯತ್ನ ಮಾಡಬೇಕು ಭಗವಂತ ಅಂತ ಆಲೋಚನೆ ಮಾಡಿದರೆ, ತಾನೇ ಸೃಜಿಸುವ ಅಂದರೆ ಯಾವ ಪ್ರಯತ್ನವೂ ಇಲ್ಲದೆ ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ ಅಂತ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಇಚ್ಛೆ ಮಾತ್ರದಿಂದ ಯಾವ ಪ್ರಯತ್ನ ಇಲ್ಲದೆ ಇದು ಹೀಗೆ ಆಗಬೇಕು ಅಂತ ಸಂಕಲ್ಪ ಮಾಡಿದ ಹಾಗಾಯಿತದು. ಅವನ ಸ್ವತಂತ್ರ ಶಕ್ತಿ ಅಂಥದ್ದು ಎನ್ನುವಂತೆ ಅಪ್ರಯತ್ನೇನ ಕರ್ತೃತ್ವಾತ್ ಅಂತಾರೆ ಶಾಸ್ತ್ರದ ಭಾಷೆಯಲ್ಲಿ. ಯಾವುದೇ ಪ್ರಯತ್ನ ಇಲ್ಲದ ಸೃಷ್ಟಿ ಅವನದು. ಯಾವ ಪ್ರಯತ್ನ ಇಲ್ಲ. ನಮಗೆ ಹಾಗೆ ಮಾಡಲಿಕ್ಕೆ ಬರಲ್ಲ, ಪ್ರಯತ್ನ ಮಾಡಬೇಕಾಗ್ತದೆ. ಇದೊಂದು ಥರವಾದರೆ ಇನ್ನೊಂದು, ನಮಗೆ ಯಾವುದೇ ಕಾರ್ಯವನ್ನು ಮಾಡಿದರೆ ಇನ್ನೊಬ್ಬರ ಸಹಕಾರ ಬೇಕಾಗ್ತದೆ. ಇನ್ನೊಬ್ಬರ ಸಹಕಾರ ಇಲ್ಲದೆ ನಾವು ಒಬ್ಬರೇ ಆ ಕಾರ್ಯವನ್ನು, ಯಾವುದೋ ಒಂದು ಮಹತ್ ಕಾರ್ಯವನ್ನು ಮಾಡಬೇಕಾದರೆ ಒಬ್ಬರಿಂದ ಸಾಧ್ಯ ಆಗಲ್ಲ. ಅನೇಕ ಜನರ ಸಹಕಾರವನ್ನು ತಗೊಂಡು ನಾವು ಮಾಡ್ತೇವೆ. ಹಾಗೆ ಭಗವಂತ ಈ ಅದ್ಭುತವಾದ ಪ್ರಪಂಚ ಸೃಷ್ಟಿ ಮಾಡಿದ್ದಾನಲ್ಲ, ಎಷ್ಟು ಜನ ಸಹಕರಿಸಿರಬೇಕು ಈ ಮಹತ್ ಕಾರ್ಯಕ್ಕೆ ಅಂದರೆ ಯಾರ ಸಹಕಾರವೂ ಇಲ್ಲ. ತಾನೇ ಸೃಜಿಸುವ, ಯಾರ ಸಹಕಾರವೂ ಇಲ್ಲ. ತಾನೇ ತಾನು ಸ್ವತಂತ್ರವಾದ ಶಕ್ತಿಯಿಂದ ಸ್ವತಂತ್ರನಾಗಿ ಈ ಜಗತ್ ಸೃಷ್ಟಿಯನ್ನು ಮಾಡಿದ್ದಾನೆ. ನಮಗೆ ಹಾಗಾಗಲ್ಲ. ಯಾರಾದರೂ ನಮ್ಮ ಕಾರ್ಯವನ್ನು ಪ್ರಶಂಸೆ ಮಾಡಿದರೆ ನಾವಂತೇವೆ, ಅಪ್ಪ ನಾನು ಮಾತ್ರ ಕಾಣ್ತಾ ಇದ್ದೆ, 100 ಕೈಗಳು ನನಗೆ ಸಹಕಾರ ಕೊಟ್ಟಿವೆ,
ಅವರೆಲ್ಲರ ಸಹಕಾರದಿಂದ ಈ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಯಿತು, ನಾನೊಬ್ಬನೇ ಏನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಕೈತಲ್ಲಿ ಕೂಡ್ತೇವೆ ನಾವು. ಇದು ನಮ್ಮ ಒಬ್ಬರಿಂದ ಆದದ್ದಲ್ಲ, ನೂರಾರು ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ, ಅವರ ಸಹಕಾರದಿಂದ ಈ ಕಾರ್ಯ ಆಯಿತು ಅಂತ ನಾವು ಹೇಳ್ತೇವೆ. ಆದರೆ ಭಗವಂತನಿಗೆ ಹಾಗಿಲ್ಲ, ಯಾರ ಸಹಕಾರವೂ ಬೇಕಾಗಿಲ್ಲ. ತಾನೇ ಸೃಜಿಸುವ, ತಾನೇ ಪಾಲಿಸುವ, ತಾನೇ ಸೃಷ್ಟಿ ಮಾಡಬಲ್ಲ, ತಾನೇ ಪಾಲನೆ ಮಾಡಬಲ್ಲ, ತಾನೇ ನಮಗೆ ಜ್ಞಾನ ಕೊಡಬಲ್ಲ, ತಾನೇ ನಮಗೆ ಅಜ್ಞಾನ ಕೊಡಬಲ್ಲ, ತಾನೇ ಬಂಧನದಲ್ಲಿಡಬಲ್ಲ, ತಾನೇ ನಮಗೆ ಮೋಚನೆ ಕೊಡಬಲ್ಲ, ನೇಮನ ತಾನೇ ಮಾಡ್ತಾನೆ, ಎಲ್ಲ ತಾನೇ ಮಾಡ್ತಾನೆ. ಯಾರ ಸಹಕಾರವೂ ಇಲ್ಲದೆ ತಾನೇ ತಾನಾಗಿ ಈ ವ್ಯಾಪಾರಗಳನ್ನು ಮಾಡುತ್ತಾನೆ. ಯಾರ ಸಹಕಾರ ಅವನಿಗೆ ಬೇಕಾಗಿಲ್ಲ ಅನ್ನುವ ಅರ್ಥದಲ್ಲಿ ಕೂಡ ತಾನೇ ಅನ್ನುವ ಶಬ್ದವನ್ನು ಪ್ರಯೋಗಿಸ್ತಾರೆ ದಾಸರಾಯರು ಇಲ್ಲಿ. ಮತ್ತೊಂದು ರೀತಿಯಲ್ಲಿ ನೋಡುವುದಾದರೆ ಆ ತಾನೇ ಶಬ್ದವನ್ನು ನಮಗೆ ಯಾವುದಾದ್ರೂ ಒಂದು ಮಹತ್ತರ ಕಾರ್ಯವನ್ನು, ದೊಡ್ಡ ಕೆಲಸವನ್ನು ಮಾಡಿದರೆ ನಮಗೆ ಆಯಾಸ ಆಗ್ತದೆ. ಆ ಕಾರ್ಯ ಮುಗಿದ ನಂತರ ಸಂತೋಷಪಟ್ಟ 4 ಜನ ತಾವು ಮಾಡಬೇಕಾದ ಕಾರ್ಯಕ್ಕೂ ನಮ್ಮ ಸಹಕಾರ ಕೇಳಿ, ನಿಮ್ಮ ಅಧ್ಯಕ್ಷತೆಯಲ್ಲಿ ಈ ಕಾರ್ಯವೂ ಆಗಬೇಕು, ನೀವು ಬಂದು ನಮ್ಮ ಕಾರ್ಯ ನಡೆಸಿಕೊಡ್ರಿ ಅಂತ ಕೇಳಿದಾಗ ನಾವಂತೇವೆ, ಈ ಕಾರ್ಯ ಮುಗಿದದು, ನನಗೆ ಶ್ರಮ ಆಗಿದೆ, 2 ದಿನ ನನಗೆ ವಿಶ್ರಾಂತಿ ಬೇಕು, 2 ದಿನದ ನಂತರ ನಿಮ್ಮ ಕಾರ್ಯದಲ್ಲಿ ಭಾಗವಹಿಸಿ ನಿಮ್ಮ ಕಾರ್ಯವನ್ನು ನಡೆಸಿಕೊಡ್ತೇನೆ, ನನಗೆ 2 ದಿನ ವಿಶ್ರಾಂತಿ ಬೇಕು ಅಂತ ಲೋಕದಲ್ಲಿ ನಾವು ಮಾತನಾಡುವುದು ಕಾಣುತ್ತದೆ. ಹಾಗೆ ಭಗವಂತ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾನೆ. ಅದ್ಭುತವಾದ ಪ್ರಪಂಚದ ಸೃಷ್ಟಿ, ಪಾಲನೆ, ಅದರ ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಅನಂತ ಜೀವರ ನಿಯಮನ, ಇದನ್ನು ಭಗವಂತ ಮಾಡುತ್ತಾ ಇದ್ದಾನಲ್ಲ, ಅವನಿಗೆ ಎಷ್ಟು ಆಯಾಸ ಆಗಿರಬೇಕು. ಹಾಗಾದರೆ ಬಹ್ವಾ ಆಯಾಸದಿಂದ ಆಗಬೇಕಾದ ಕೆಲಸ ಅಲ್ವಾ ಮಹತ್ತರ ಕಾರ್ಯ. ಎಷ್ಟು ಆಯಾಸ ಆಗಿರಬಹುದು ಭಗವಂತನಿಗೆ ಅಂದರೆ ಯಾವ ಆಯಾಸವೂ ಇಲ್ಲ. ಇಚ್ಛಾ ಮಾತ್ರದಲ್ಲಿ ಈತನ ಲೀಲೆ, ಈ ಜಗತ್ಸೃಷ್ಟಿಯಾದಿಗಳನ್ನು ಲೀಲಾಜಾಲವಾಗಿ ಯಾವ ಆಯಾಸವೂ ಆಗದಂತೆ ಸ್ವೇಚ್ಛೆಯಿಂದ ಸ್ವತಂತ್ರನಾಗಿ ತಾನು ಆ ಕಾರ್ಯವನ್ನು ಮಾಡ್ತಾನೆ. ಕರಣೆ ಆಯಾಸಾಭಾವಾತ್ ಅಂತಾರೆ ಶಾಸ್ತ್ರಕಾರರು. ಇಂತಹ ಕರಣೆ ಜಗತ್ಸೃಷ್ಟಿಯಾದಿಗಳನ್ನು ಮಾಡಿದರೂ ಕೂಡ ಆಯಾಸಾಭಾವಾತ್, ಅವನಿಗೆ ಯಾವುದೇ ಥರದ ಶ್ರಮ ಆಯಿತು ಅಂತಿಲ್ಲ. ಶ್ರಮರಹಿತನಾಗಿ ಲೀಲಾಜಾಲವಾಗಿ ಆ ಕಾರ್ಯವನ್ನು ಮಾಡ್ತಾನೆ ಅನ್ನುವ ಅರ್ಥದಲ್ಲಿ ಈತನ ಲೀಲೆ ಎಂಥದ್ದು? ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ, ತಾನೇ ಪಾಲಿಸುವ, ಎಲ್ಲ ಕಾರ್ಯವನ್ನು ತಾನೇ ತಾನಾಗಿ ಸ್ವತಂತ್ರವಾಗಿ ಈ ಕಾರ್ಯಗಳನ್ನು ಮಾಡ್ತಾನೆ. ಅವನಿಗೆ ಯಾವ ಆಯಾಸ ಇಲ್ಲ, ಅವನಿಗೆ ಯಾವ ಪ್ರಯತ್ನ ಬೇಕಾಗಿಲ್ಲ, ಅವನಿಗೆ ಯಾರ ಸಹಕಾರ ಬೇಕಾಗಿಲ್ಲ. ಹೀಗೆ ಭಗವಂತನ ಜಗತ್ಸೃಷ್ಟಿಯಾದಿ ಲೀಲೆಗಳಿರೋದ್ದರಿಂದ, ಸೃಷ್ಟಿಯಾದಿ ಕಾರ್ಯ ಅಲ್ಲ, ಸೃಷ್ಟಿಯಾದಿ ಲೀಲೆಗಳು, ಭಗವಂತನ ಲೀಲೆ ಇದು, ಅನಾಯಾಸವಾಗಿ ಮಾಡ್ತಾನೆ ಅನ್ನೋದು ಒಂದರ್ಥ. ಇನ್ನೊಂದು ರೀತಿಯಲ್ಲಿ ಇದನ್ನು ನೋಡುವುದಾದರೆ, ಸಾಮಾನ್ಯವಾಗಿ ಲೋಕದಲ್ಲಿ ಪ್ರಯೋಜನ ಮನುದ್ದೇಶ್ಯ ನಮಂದೋಪಿ ಪ್ರವರ್ತತೆ ಅಂತ, ಯಾವುದೇ ಒಂದು ಪ್ರಯೋಜನ ಫಲ ಇಲ್ಲದೆ ದಡ್ಡನೂ ಕೂಡ ಕೆಲಸ ಮಾಡಲಾರ. ಏನಾದರೂ ಒಂದು ಕೆಲಸ ಮಾಡಿದರೆ ಅದಕ್ಕೇನಾದರೂ ಒಂದು ಫಲ ಇರಬೇಕು. ಇದನ್ನು ಮಾಡಿದರೆ ಇದು ಸಿಗ್ತದೆ, ಇದನ್ನು ಮಾಡಿದರೆ ಇಂಥ ಲಾಭ ಉಂಟು ಅಂದರೆ ಆ ವ್ಯಾಪಾರವನ್ನು ಲೋಕದಲ್ಲಿ ಮಾಡುವುದು ಕಾಣ್ತದೆ. ಏನು ಲಾಭ ಇಲ್ಲ ಅಂದರೆ ಆ ವ್ಯಾಪಾರ ಯಾಕೆ ಮಾಡಬೇಕು ಅಂತ ಅದನ್ನು ಮಾಡೋದು ಕೈ ಬಿಡ್ತೇವೆ. ಹಾಗೆ ಯಾವುದೋ ಒಂದು ಸಣ್ಣ ಕಾರ್ಯ ಮಾಡಬೇಕಾದರೂ ಕೂಡ ಯಾವುದೋ ಒಂದು ಫಲವನ್ನು ಅಪೇಕ್ಷಿಸಿ ವ್ಯಾಪಾರ ಮಾಡುವುದು ಲೋಕದಲ್ಲಿ ಕಾಣ್ತದೆ. ಹಾಗೆ ಭಗವಂತ ಯಾವ ಫಲ ಅಪೇಕ್ಷೆ ಇಟ್ಟುಕೊಂಡು ಇಷ್ಟು ಅದ್ಭುತವಾಗಿರತಕ್ಕಂತಹ ಪ್ರಪಂಚ ಸೃಷ್ಟಿ ಮಾಡಿದ? ದಡ್ಡನೂ ಪ್ರಯೋಜನ ಇಲ್ಲದೆ ಕೆಲಸ ಮಾಡಲಾರ. ಯಾವುದೋ ಕೆಲಸ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ, ಅದರಿಂದ ಏನು ಸಿಗ್ತದೆ ಹೇಳ್ರಿ ಅಂತ ಸಾಮಾನ್ಯವಾಗಿ ಲೋಕದಲ್ಲಿ ವ್ಯವಹಾರದಲ್ಲಿ ಮಾತಾಡ್ತೇವೆ. ಹಾಗೆ ಭಗವಂತ ಇಷ್ಟು ಅದ್ಭುತವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನಲ್ಲ, ಅವನಿಗೇನು ಪ್ರಯೋಜನ, ಅವನಿಗೇನು ಫಲ ಸಿಕ್ಕಿತು ಅಂತ ಪ್ರಶ್ನೆ ಮಾಡಿದರೆ ತಾನೇ ಸೃಜಿಸುವ ಅಂತ ಹರಿದಾಸರು. ಯಾವ ಫಲಾಪೇಕ್ಷೆ ಇಲ್ಲದೆ
ತಾನೇ ತಾನಾಗಿ ಆನಂದದಿಂದ ಸೃಷ್ಟಿ ಮಾಡಿದ, ಲೀಲಾಜಾಲವಾಗಿ ಇದನ್ನು ಸೃಷ್ಟಿ ಮಾಡಿದ. ಭಗವಂತನ ಆನಂದೋದ್ರೇಕದ ಕ್ರಿಯೆ ಇದು. ಸ್ವಾತಂತ್ರ್ಯದ ಪರಾಕಾಷ್ಠತೆಯಲ್ಲಿ ಮಾಡಿದ ಸೃಷ್ಟಿಯ ಲೀಲೆಗಳಿದು ಅನ್ನುವಂತೆ ಅವನ ಸೃಷ್ಟಿಯ ಲೀಲೆಯನ್ನು ಕೊಂಡಾಡ್ತಾರೆ ದಾಸರಾಯರು. ಯಾವ ಫಲದ ಉದ್ದೇಶ ಇಲ್ಲ. ದಡ್ಡನು ಸಾಮಾನ್ಯ ಒಬ್ಬ ದಡ್ಡ ಸಣ್ಣ ಹುಡುಗನಿಗೆ ಅಂಗಡಿಗೆ ಹೋಗಿ ಬಾ ಅಂತ ಕಳಿಸಿದರೆ ಅವನಿಗೆ 2 ಚಾಕ್ಲೇಟ್ ಕೊಡಿಸ್ಬೇಕು, ಅಂದರೆ ಹೋಗ್ತಾನವನು. ಹೀಗೆ ಯಾವುದೋ ಲಾಭ ಇಟ್ಟುಕೊಂಡು ಲೋಕದಲ್ಲಿ ವ್ಯಾಪಾರ ಮಾಡುವುದು ಕಂಡ್ರೆ ಯಾವ ಲಾಭವೂ ಇಲ್ಲ. ಇಂತಹ ಸೃಷ್ಟಿ ಅದ್ಭುತವಾದ ಸೃಷ್ಟಿ ಮಾಡ್ತಾನೆ ಅಂದರೆ ಹುಚ್ಚನೋ ಭಗವಂತ ಅನ್ನುವಂತೆ ಆಕ್ಷೇಪಿಸ್ತಾರೆ. ಅದಕ್ಕೋಸ್ಕರವಾಗಿ ಶಾಸ್ತ್ರಕಾರರಂತಾರೆ ಯಾವ ಫಲಾಪೇಕ್ಷೆ ಇಲ್ಲ, ನಿಸ್ವಾರ್ಥವಾದ ಸೃಷ್ಟಿ. ನಿಸ್ವಾರ್ಥ ಸೃಷ್ಟಿ, ಅವನಿಗೆ ಯಾವ ಫಲಾಪೇಕ್ಷೆ ಇಲ್ಲ. ಯಾಕೆ? ಅವನು ಪರಿಪೂರ್ಣ. ಅವನು ಸೃಷ್ಟಿ ಮಾಡಿ ಬೇರೆ ಪಡೆಯಬೇಕಾಗಿಲ್ಲ, ಅವನು ನಿಯಮನ ಮಾಡಿ ಬೇರೆ ಪಡೆಯಬೇಕಾಗಿಲ್ಲ, ಪಡೆಯಬೇಕಾದ ಯಾವುದೂ ಇಲ್ಲ. ಆಪ್ತಕಾಮಸ್ಯ ಕಾಸ್ಪೃಹ ಅಂತಾರೆ ವೇದ. ಪರಿಪೂರ್ಣನಾದ ಭಗವಂತನಿಗೆ ಪಡೆಯಬೇಕಾದದ್ದೇನಿದೆ? ಏನು ಪಡೆಯಬೇಕಾದದ್ದಿಲ್ಲ, ಪರಿಪೂರ್ಣನಾಗಿದ್ದಾನೆ. ಮತ್ತು ಸೃಷ್ಟಿ ಯಾಕೆ ಮಾಡಿದ? ಫಲಾಪೇಕ್ಷೆ ಇಲ್ಲದೆ, ಲೋಕಕ್ಕೆ ವಿರುದ್ಧ ಧರ್ಮ ಅಲ್ಲವೇ ಇದು ಅಂತ ಅನ್ನಿಸ್ತದೆ. ಆದ್ದರಿಂದ ಸ್ವಾರ್ಥ ಇಲ್ಲವಾದರೂ ಕೂಡ ಪರಾರ್ಥಕ್ಕೋಸ್ಕರವಾಗಿ ಸೃಷ್ಟಿ ಮಾಡಿದ್ದಾನೆ. ಭಗವಂತನ ಸೃಷ್ಟಿ ಪರಾರ್ಥಕ್ಕೋಸ್ಕರವಾಗಿ. ಪರಾರ್ಥ ಅಂದರೆ ಪರಪ್ರಯೋಜನ. ಜೀವರಿಗೆ ಸಾಧನೆ ಮಾಡಿಸಿ ಅವರ ಸಾಧನೆಯಂತೆ ಅವರವರ ಗತಿಯನ್ನು ತ್ರಿವಿಧ ಚೇತನರು, ಆ ತ್ರಿವಿಧ ಚೇತನರಿಗೆ ಸಾಧನಕ್ಕೆ ಯೋಗ್ಯವಾದ ಈ ಸಾಧನ ಭೂಮಿಯನ್ನು ಸೃಷ್ಟಿ ಮಾಡಿಕೊಟ್ಟು ಅವರಿಂದ ಸಾಧನೆ ಮಾಡಿಸಿ ಅವರವರ ಗತಿಯನ್ನು ಅವರಿಗೆ ಹೊಂದಿಸಬೇಕು ಅನ್ನತಕ್ಕಂತಹ ಪರಪ್ರಯೋಜನಕ್ಕಾಗಿ ಭಗವಂತನ ಸೃಷ್ಟಿಯೇ ಹೊರತು ಸ್ವಾರ್ಥಕ್ಕೋಸ್ಕರವಾಗಿಲ್ಲ. ನಿಸ್ವಾರ್ಥ ಸೃಷ್ಟಿ ಭಗವಂತನದು. ಅದರಿಂದ ತಾನೇ ಸೃಜಿಸುವ ಅಂತಾರೆ. ತನಗಾಗಿ ಅಲ್ಲ, ತಾನು ಸೃಜಿಸೋದು ಪರನಿಗೋಸ್ಕರವಾಗಿ, ಇನ್ನೊಬ್ಬರ ಸಾಧನಕ್ಕೋಸ್ಕರವಾಗಿ. ಅವರು ಸಾಧನೆ ಮಾಡಿಕೊಂಡು ಅವರವರ ಗತಿಯನ್ನು ಅವರು ಹೊಂದಬೇಕು ಅನ್ನುವ ಉದ್ದೇಶದಿಂದ ಪರಾರ್ಥಕ್ಕಾಗಿ ಭಗವಂತನ ಸೃಷ್ಟಿಯೇ ಹೊರತು ಸ್ವಂತ ಲಾಭಕ್ಕಾಗಿ ಯಾವುದೂ ಇಲ್ಲ. ಪರಿಪೂರ್ಣನಾದ ಭಗವಂತನಿಗೆ ಯಾವುದನ್ನು ಪಡೆಯಬೇಕಾಗಿಲ್ಲ. ಕಾರಣ ಕೇವಲ ಪರಪ್ರಯೋಜನ. ಜೀವರಿಗೆ ಸಾಧನೆ ಆಗಬೇಕು, ಅವರು ಸುಖ ಪಡಬೇಕು, ಅವರವರ ಸಾಧನೆ ಮಾಡಿ ಅವರವರ ಸಿದ್ಧಿ ಪಡೆದು ಅವರವರ ಲೋಕದಲ್ಲಿ ಅವರಿರಬೇಕು. ಅದಕ್ಕೋಸ್ಕರವಾಗಿ ಭಗವಂತ ತಾನು ಸೃಷ್ಟಿ ಮಾಡಿದ್ದಾನೆ. ತಾನೇ ಸೃಜಿಸುವ. ಏನು ಇವನ ಲೀಲೆ? ಇಷ್ಟು ನಿಸ್ವಾರ್ಥವಾಗಿ ಪರಪ್ರಯೋಜನಕ್ಕಾಗಿ ಯಾರ ಸಹಕಾರ ಇಲ್ಲದೆ, ಯಾವ ಆಯಾಸ ಶ್ರಮಗಳಿಲ್ಲದೆ, ಯಾವ ಪ್ರಯತ್ನವೂ ಇಲ್ಲ. ಏನು ಅದ್ಭುತವಾದ ಸೃಷ್ಟಿಯ ಪೈದು ಇವನದ್ದು ಅನ್ನುವಂತೆ. ಏನು ಕರುಣಾನಿಧಿಯೋ ಹರಿ, ಏನು ಭಕ್ತಾಧೀನನೋ, ಏನು ಇವನ ಲೀಲೆ. ಈ ರೀತಿಯಾಗಿ ಜಗತ್ತಿನಲ್ಲಿ ಯಾರಾದರೂ ವ್ಯಾಪಾರ ಮಾಡಿದ್ದು ಕಂಡದ್ದುಂಟೋ? ಯಾರಿಗೂ ಸಾಧ್ಯವಿಲ್ಲ. ಅಪ್ರಯತ್ನವಾಗಿ ಇಲ್ಲ, ಅಸಹಕಾರದಿಂದ ಇಲ್ಲ, ಆಯಾಸ ಇಲ್ಲದೆ ಇಲ್ಲ, ನಿಸ್ವಾರ್ಥವಾಗಿ ಇಲ್ಲ, ಸ್ವಾರ್ಥಮಯವಾದ ಜಗತ್ತು. ಇಂಥ ಜಗತ್ತಾದರೆ ಜಗದ್ವಿಲಕ್ಷಣನಾದವನು ಅವನು. ಕಾರಣ ಇಂತಹ ಅದ್ಭುತವಾದ ಲೀಲೆಗಳನ್ನು ತಾನು ತೋರಿಸ್ತಾ ಇದ್ದಾನೆ ಅನ್ನುವಂತೆ ಅವನ ಲೀಲೆಗಳನ್ನು ಕೊಂಡಾಡ್ತಾ ಇದ್ದಾರೆ. ನಿರ್ವಾಣ ಮೊದಲಾದ ಅಖಿಲ ಸ್ಥಾನದಲ್ಲಿ ಹೀಗೆ ಅವರಿಗೆ ಅಸ್ಕರವಾಗಿ ಸೃಷ್ಟಿ ಮಾಡಿ ಅವರಿಂದ ಸಾಧನೆಯನ್ನು ಮಾಡಿಸಿ ನಿರ್ವಾಣ ಸ್ಥಾನ. ನಿರ್ವಾಣ ಅಂದರೆ, ವಾಣ ಅಂದರೆ ಈ ಶರೀರ, ನಿರ್ವಾಣ ಅಂದರೆ ಈ ಪಾಂಚಭೌತಿಕ ಶರೀರ ಇಲ್ಲದ ಸ್ಥಿತಿ, ಅಂದರೆ ಅದು ಮೋಕ್ಷಸ್ಥಾನ. ಮೋಕ್ಷಾದಿಗಳಲ್ಲಿ, ನಿತ್ಯ ಸುಖಮಯವಾದ ಮೋಕ್ಷಾದಿಗಳಲ್ಲಿ ಚೇತನರನ್ನು ಸಾಧನೆ ಮಾಡಿಸಿ ಆ ಮೋಕ್ಷದಲ್ಲಿ ಮಾತ್ರ ಅಲ್ಲ, ಸಾಧನಕ್ಕಾಗಿ ಮೊದಲಾದ ಅಖಿಲ ಸ್ಥಾನ, ಮೊದಲಾದ ದಿವ್ಯ ಸಾಧನೆ ಮಾಡಿ ಸಿದ್ಧಿ ಪಡೆದ ನಂತರದಲ್ಲಿ ಮೋಕ್ಷ. ಸಾಧನಕ್ಕಾಗಿ ಬೇರೆ ಬೇರೆ ಸ್ಥಾನದಲ್ಲಿ ಇಡ್ತಾನೆ. ಸತ್ಯಲೋಕದಲ್ಲಿ ಬ್ರಹ್ಮದೇವರನ್ನು, ಕೈಲಾಸದಲ್ಲಿ ಶಿವನನ್ನು, ಸ್ವರ್ಗದಲ್ಲಿ ಇಂದ್ರನನ್ನು, ನಮಗೆಲ್ಲ ಸಾಧನಕ್ಕಾಗಿ ಭೂಮಿಯಲ್ಲಿ. ಹೀಗೆ ಮೊದಲಾದ ನಿಖಿಲ ಸ್ಥಾನದಲ್ಲಿ ಬೇರೆ ಬೇರೆ ಇಂತಹ ಅವರವರ ಸಾಧನಕ್ಕೆ ಯೋಗ್ಯವಾದ ಆ ಸ್ಥಾನದಲ್ಲಿ ಇಟ್ಟು ಅವರಿಂದ ಸಾಧನೆಯನ್ನು ಮಾಡಿಸಿ ಒಳ್ಳೆ ಸಾಧನೆ ಮಾಡಿದ್ದಾನೆ ಅಂತ ಸಂತೋಷಪಟ್ಟು ಮೋಕ್ಷಾದಿಗಳನ್ನು ಕೊಟ್ಟು ನಿರಂತರ ಅನಂತ ಕಾಲದವರೆಗಿನ ಸುಖವನ್ನು ಕೊಡ್ತಾನಲ್ಲ ಭಗವಂತ. ಅವನಿಗೇನಾಗಬೇಕಾಗಿದೆ ಇದರಿಂದ? ಏನಿಲ್ಲ. ಕೇವಲ ಪರಾರ್ಥಕ್ಕಾಗಿ, ಭಕ್ತರಿಗಾಗಿ, ಭಕ್ತರ ಮೇಲಿನ ಕರುಣೆಯಿಂದ
ಈ ಜಗತ್ಸೃಷ್ಟಿಯಾದಿಗಳನ್ನು ಮಾಡುತ್ತಾನಲ್ಲ, ಅವನ ಕರುಣೆಯ ಬಗ್ಗೆ ನಾನೇನು ಹೇಳಿ, ಎಷ್ಟು ಹೇಳಿ, ಏನು ಕರುಣಾನಿಧಿಯೋ ಅನ್ನುವಂತೆ ಅವನ ಲೀಲೆಗಳನ್ನು ಕೊಂಡಾಡುತ್ತಾ, ಅವನ ಭಕ್ತ ಪರಾಧೀನತೆಯನ್ನು ಕೊಂಡಾಡುತ್ತಾ, ಅವನ ಕಾರುಣ್ಯವನ್ನು ಚಿಂತನೆಗೆ ಕೊಡ್ತಾರೆ. ವಿಚಿತ್ರವಾದ ರೀತಿಯಲ್ಲಿ ಈ ಪದ್ಯದಲ್ಲಿ ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.